ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್. ಮತ್ತೊಂದು ಹೊಸ ವ್ಲಾಗ್ಗೆ ತಮ್ಮೆಲ್ರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಓಕೆನಾ? ಸೊ ಎಲ್ರದ್ದು ಕಾಫಿ ಆಗಿದೆಯಾ? ಆಲ್ಮೋಸ್ಟ್ ಕಾಫಿ ಆಗಿರಲ್ಲ ಅನಿಸುತ್ತೆ. ಬಿಕಾಸ್ ನಾವಿವಾಗ ವ್ಲಾಗ್ ಮಾಡ್ತಾ ಇರೋದು ಅರ್ಲಿ ಮಾರ್ನಿಂಗ್ 3:50 ಸೊ ಟೈಮ್ ನೋಡಿಕೊಂಡು ಹೇಳ್ತಾ ಇದ್ದೀನಿ. 3:50 ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಷ್ಟೊತ್ತಲ್ಲಿ ಏನಕ್ಕಪ್ಪ ಇಷ್ಟೊತ್ತು ಅರ್ಲಿಯಾಗಿ ಅಂದರೆ ಸೊ ಸೀನ್ ಇಷ್ಟೇ. ಇವತ್ತಿಗೆ ಗಾನುಮಗೆ 4 ತುಂಬಿ 5 ತಿಂಗಳಿಗೆ ಬಿದ್ದು 5 ದಿನ ಆಗಿದೆ. ಸೊ ಮುಡಿ ಕೊಡೋಣ ದೇವ್ರಿಗೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಮತ್ತು ನಂದು ಒಂದು ಇದರಲ್ಲೊಂದು ಪ್ಲ್ಯಾನ್ ಇದೆ ಆ್ಯಕ್ಚುಲಿ. ಏನಪ್ಪ ಅಂದರೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ನನಗೆ ಲಾಂಗ್ ಟ್ರಿಪ್ಸು ಮತ್ತು ಈ ಗ್ರೀನರಿ ಇರೋ ಜಾಗಕ್ಕೆಲ್ಲ ಹೋಗಬೇಕಂತ ಹೇಳಿದ್ದೆ. ಸೊ ಇದನ್ನೇ ಒಂದು ಕಾರಣ ಮಾಡಿಕೊಂಡು ನಾನೊಂದು ಟ್ರಿಪ್ ಹಾಕಿದ್ದೀನಿ. ಟ್ರಿಪ್ ಅಂದರೆ ಜಸ್ಟ್ ಒಂದು ಪ್ಲೇಸು 2 ಜಾಗ ಅಲ್ಲ, ಸುಮಾರು ಟ್ರಿಪ್ ಹಾಕಿದ್ದೀನಿ. ಸೊ ಒಂದು ಟಿ ಬುಕ್ ಮಾಡಿದ್ದೀನಿ ಮತ್ತು ನನ್ನ ಕಾರ್ನಲ್ಲಿ ನಾನು ಹೋಗ್ತಾ ಇದ್ದೀನಿ. ನಮ್ಮ ದೊಡ್ಡಕ್ಕ ಅವ್ರ ಫ್ಯಾಮ್ಲಿ ಪೂರ್ತಿ ಫ್ಯಾಮ್ಲಿ ಆ್ಯಂಡ್ ಚಿಕ್ಕಕ್ಕ ಅವರ ಪೂರ್ತಿ ಫ್ಯಾಮ್ಲಿ ಎಲ್ಲರೂ ಬರ್ತಿದ್ದಾರೆ. ಸೊ ವ್ಲಾಗ್ ತುಂಬ ಚೆನ್ನಾಗಿರುತ್ತೆ ಅನ್ಕೋತೀನಿ. ಅದರಲ್ಲಿ ಇಬ್ರು ಮಿಸ್ ಆಗಿದ್ದಾರೆ. ಹೌದು, ಒಂದು ದೊಡ್ಡಕ್ಕ ಅವ್ರ ಹಸ್ಬೆಂಡ್ ಮಿಸ್ ಆಗಿದ್ದಾರೆ, ಮತ್ತೆ ಚಿಕ್ಕಕ್ಕ ಅವ್ರ ದೊಡ್ಡ ಮಗ ಮಿಸ್ ಆಗಿದ್ದಾನೆ, ಅಪ್ಪು ಅಲೀಶ್ ಅವನು ಮಿಸ್ ಆಗಿದ್ದಾನೆ. ಬಿಕಾಸ್ ಅವ್ನಿಗೆ ಎಕ್ಸಾಮ್ ಇದೆಯಂತೆ. ಸೊ ಅದಕ್ಕೋಸ್ಕರ 10th ಅಲ್ವಾ, ಸರಿ ಜಾಸ್ತಿ ಅವನು ಫೋರ್ಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಆಗಿಬಿಟ್ವಿ. ಬಟ್ ಆದರೂ ಎಲ್ಲೋ ಒಂಥರ ಬೇಜಾರಾಗ್ತಾ ಇದೆ. ಬೇಜಾರಾಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಟ್ರಿಪ್ಗಿಂತ ಇವಾಗ ಎಜುಕೇಷನ್ ಮುಖ್ಯ ಅಲ್ವಾ? ಸೊ ಅದಕ್ಕೋಸ್ಕರ. ಸೊ ಈಗ ನಿಮ್ಮನ್ನು ಎಲ್ಲ ಪ್ಲೇಸಸ್ಗೂ ಸ್ವತಃ ನೀವೇ ಹೋಗಿರೋ ರೀತಿ ಒಂದು ವಿಡಿಯೋ ಮಾಡಿ ಡೈಲಿ ಹಾಕ್ತಾ ಇರ್ತೀವಿ ನಾವು, ಫಾಲೋ ಮಾಡ್ಕೊಳ್ಳಿ. ನೋಡಿ ಗಾಯ್ಸ್, ಎಲ್ಲರೂ ಹೆಂಗಿದ್ದಾರೆ ಅಂದ್ಬಿಟ್ಟು ಇಲ್ಲೊಬ್ರು ಕೂತ್ಕೊಂಡಿದ್ದಾರೆ, ಥಿಂಗ್ಸ್ ಎಲ್ಲ ಹೆಂಗೆ ಬಿದ್ದಿದ್ದಾವೆ. ಇಲ್ಲಿ ಶ್ರೀ ಕೂತ್ಕೊಂಡಿದ್ದಾರೆ, ಮತ್ತು ಇಲ್ಲಿ ಅಕ್ಕಿ ರೆಡಿಯಾಗಿ ಕೂತ್ಕೊಂಡಿದ್ದಾನೆ, ಮತ್ತು ವೀಲ್ ಚೇರ್ ರೆಡಿಯಾಗಿದೆ. ಮತ್ತು ನೋಡಿ ಇಲ್ಲಿ ಎಲ್ಲೆಲ್ಲಿ ಥಿಂಗ್ಸ್ಗಳೆಲ್ಲ ಎಲ್ಲೆಲ್ಲಿ ಚಿಲ್ಲಾಪಲ್ಲಿ ಆಗಿದ್ದಾವೆ ಅಂತ. ಲಗೇಜ್ ನೋಡಿ, ಇದು ಒಬ್ರದ್ದು ಲಗೇಜು ನೋಡಿ. ಇಲ್ಲೊಬ್ಬ ಹೆಂಗೆ ಮಾಸ್ಟರ್ ಪೀಸ್ ಥರ ಕೂತ್ಕೊಂಡವನೆ. ಮತ್ತು ಇನ್ನೂ ಒಳಗಡೆ ಏನೇನೋ ಮಾಡ್ತಾಯಿದ್ದಾರೆ. ಇಲ್ಲಿ ಅಜ್ಜಿ ಮಲಗಿದ್ದಾರೆ, ಇಲ್ಲಿ ಸೆಲ್ಫೀಸ್ ತಗೊಳ್ತಾ ಇದ್ದಾಳೆ ಸೌಮ್ಯ, ಇಲ್ಲಿ ಹರ್ಷಿತಾ ಏನೋ ಪ್ಯಾಕಿಂಗ್ ಮಾಡ್ಕೊತಾ ಇದ್ದಾಳೆ. ಇಲ್ಲಿ ನೋಡಿ ಸುಷ್ಮಿತನ, ಅವಳು ರೆಡಿಯಾಗಿ ಅಲ್ಲೇ ನಿಂತ್ಕೊಬಿಟ್ಟವಳೆ. ಅಮ್ಮನೂ ಫುಲ್ ರೆಡಿಯಾಗಿದ್ದಾರೆ, ಕುಡಿಯೋಕ್ಕೆ ನೀರು ಕ್ಯಾನೆಲ್ಲ ರೆಡಿಯಾಗಿದೆ. ಇನ್ನೇನಿದ್ರು ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮನೆ ಬಿಡ್ತೀವಿ ಅನ್ನೋವಾಗ ದೊಡ್ಡಕ್ಕ ಪಾಪುನ ಗಾನು ಮನೆ ಎತ್ಕೊಂಡು ಆಟ ಆಡಿಸ್ತಾ ಇದ್ರು. ಸೊ ಮುಡಿ ಕೊಡೋಕ್ಕೂ ಮುಂಚೆ ಒಂದು ನೆನಪಿರಲಿ ಅಂತ ಈ ಒಂದು ವಿಡಿಯೋನ ನಾವು ತಗೊಂಡಿದ್ವಿ. ಇದಾದಮೇಲೆ ಟಿ ಅವರು ಕಾಲ್ ಮಾಡಿದ್ರು, ಮನೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ, ರೂಟು ತೋರಿಸಿ ಅಂತ ಹೇಳಿದ್ರು. ಸೊ ಅದಕ್ಕೆ ಅಕ್ಕಿ ಅವ್ರ ಡ್ಯಾಡಿ ಹೋಗ್ಬಿಟ್ಟು ಟಿನ ಹಿಂದಿನ ರಿವರ್ಸಲ್ಲಿ ತೊಗೊಬರ್ತಾಯಿದ್ರು. ನೋಡ್ಬೋದು ತುಂಬ ಇಕ್ಕಟ್ಟಾಗಿದೆ, ಗಾಡಿ ಎಲ್ಲ ಪಾರ್ಕ್ ಆಗಿದೆ. ನಾನು ನನ್ನ ಕಾರ್ನ ಆಲ್ರೆಡಿ ಸರ್ವಿಸ್ ಮಾಡಿಸಿದ್ದೆ, ಆದರೂ ದೊಡ್ಡಕ್ಕ ಮತ್ತು ನೇತ್ರ ಇಬ್ಬರು ಸೇರಿ ಗಾಡಿನ ಸ್ವಲ್ಪ ಒರೆಸಿ ವಾಶ್ ಮಾಡಿ ಚಕ್ರಕ್ಕೆ, ಬಾನೆಟ್ ಮೇಲೆ, ಡೋರ್ ಮೇಲೆ ಎಲ್ಲ ಕಡೆ ಅರ್ಶಿನ ಕುಂಕುಮ ಇಕ್ತಾಯಿದ್ರು. ಆಯ್ತಾ ಅಕ್ಕ? ನಮ್ಮ ಕಾರು ಮಾತ್ರ ಫಸ್ಟ್ ಪೂಜೆ ಮಾಡಬೇಕಾ, ಆಮೇಲೆ ಪೂಜೆ ಮಾಡಬೇಕಾ ಅಂತ ಕೇಳಿಲ್ಲ. ಹಂಗೆ ಮಾತಾಡ್ತಿದ್ಯಾ? ನ್ಯಾಚುರಲ್ ಆಗ ತೆಗಿ, ಬೇಕಾದ್ರೆ ಮಾಮ ಅಕ್ಕ ವಿಂಡೋ ಕೂಡ ಇಕ್ಬಿಡಿ ಅಕ್ಕ ಅಷ್ಟನ್ನ, ವಿಂಡೋ ಕೂಡ ಇಕ್ಬಿಡಿ ಅಷ್ಟನ್ನ. ಮತ್ತೆ ಮಾಮ ಎಲ್ಲ ಪಾಲಿಶ್ ಮಾಡ್ತಿದ್ದಾರೆ. ಇದಂತೂ ಸಿಕ್ಕಾಪಟ್ಟೆ ಕಾಮಿಡಿ ಇತ್ತು. ಏನಪ್ಪ ಅಂದರೆ 2 ಹೂವಿನ ಹಾರ ತರಿಸಿದ್ದೆ, ಒಂದು ಕಾರ್ಗೆ ಮತ್ತು ಒಂದು ಟಿಗೆ. ಅವ್ರ ಅಂಗಡಿಯವರು ತುಂಬ ಟೈಟಾಗಿ ಗಂಟು ಹಾಕಿದ್ರಪ್ಪ. ಆ ಗಂಟನ್ನ ಬಿಚ್ಚೋದಕ್ಕೆ ಇವ್ರು ಪಟ್ರು ನೋಡಿ ಒಂದು ಪಾಡು. ಹಂಗೋ ಹಿಂಗೋ ಮಾಡಿ ಹೂನಾರಿಗೆ ಬಿದ್ದಿರೋ ಗಂಟನ್ನ ಬಿಚ್ಚಿ ನಾನು ಮತ್ತು ದೊಡ್ಡಕ್ಕ ಇಬ್ಬರು ಸೇರಿಕೊಂಡು ಕಾರ್ ಬಂಪರ್ಗೆ ಹಾರನ ಕಟ್ಟಿದ್ವಿ. ನೆಕ್ಸ್ಟು ಇನ್ನೇನು ಟಿ ಕೂಡ ರೆಡಿಯಾಗಿತ್ತು, ಅದಕ್ಕೂ ಹೂನಾರ ಹಾಕಿ ಪೂಜೆ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿಯಾಗಿದ್ವಿ. ಬೆಳಗಿನ ಜಾವ ಗಾಳಿ ಬಡ್ದ ಜಾಸ್ತಿ ಇರೋದ್ರಿಂದ ಊದ್ಕಡ್ಡಿ ಅಂಟ್ಕೊತಾ ಇರಲಿಲ್ಲ, ಮತ್ತು ಕರ್ಪೂರ ಅಂಟಿಸ್ಕೊತಾ ಇರಲಿಲ್ಲ. ಹಾಗಾಗಿ ಹಾಂಜಣ್ಣ ಬಂದುಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿದ್ರು, ಪೂಜೆ ಮಾಡೋದಕ್ಕೆ ಸ್ವಲ್ಪ ಊದ್ಕಡ್ಡಿ ಎಲ್ಲ ಅಂಟಿಸ್ಕೊಟ್ರು. ಇನ್ನು ಮಕ್ಕಳ ವಿಷಯ ಅಂತೂ ಕೇಳೋಕ್ಕೆ ಹೋಗ್ಬೇಡಿ. ಡೇ 1 ನಾವಿಲ್ಲಿ ಹೊರಡೋವಾಗ ಅವ್ರಿಗೆ ಯಾವ ರೀತಿ ಒಂದು ಎನರ್ಜಿ, ಎಕ್ಸೈಟ್ಮೆಂಟ್ ಇತ್ತು, ವಾಪಸ್ ನಾವು ಮನೆಗೆ ಬರೋವರೆಗೂ ಎಲ್ಲ ಮಕ್ಕಳಲ್ಲೂ ಅಷ್ಟೇ ಸೇಮ್ ಅದೇ ಎನರ್ಜಿ ಮತ್ತು ಅದೇ
ಒಂದು ಎಕ್ಸೈಟ್ಮೆಂಟ್ ಮೇಂಟೈನ್ ಮಾಡಿದ್ರು. ನೀನು ಆ ಕೆಲಸ ಮಾಡು, ನಾನು ಈ ಕೆಲಸ ಮಾಡಲ್ಲ, ನಾನು ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ, ಆ ಥರ ಏನೂ ಇರಲಿಲ್ಲ. ಎಲ್ಲ ಮಕ್ಕಳು ಒಂದೇ ಥರ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದರು. ತುಂಬ ಖುಷಿ ಆಯಿತು. ನಾನು ಕೂಡ ಅಲ್ಲೇ ಪಕ್ಕದಲ್ಲೇ ಇದ್ದೆ. ಬಟ್ ಏನಂದರೆ ನಾನು ಕ್ಯಾಮ್ರಾ ಕಾಣಿಸ್ಕೊಳ್ಳಿಲ್ಲ ಅಷ್ಟೇ. ಇದಾದ್ಮೇಲೆ ಈಳ್ಗೈ ಹೊಡೆಯೋದಕ್ಕೋಸ್ಕರ ಕರ್ಪೂರ ಬೆಳಗ್ತಾ ಇದೆ, ಕಾಯಲ್ಲಿ ಕರ್ಪೂರ ಇಟ್ಬಿಟ್ಟು. ಅಷ್ಟರೊಳಗಡೆ ಹೆಣ್ಮಕ್ಳು ಈಳ್ಗೈ ಹೊಡಿಬಾರ್ದು ಅಂತ ಹೇಳೋಷ್ಟ್ರೊಳಗಡೆ ನಾನು ಈಳ್ಗೈ ಹೊಡೆದೇ ಬಿಟ್ಟಿದ್ದೆ. ನನಗೆ ಹೆಣ್ಮಕ್ಳು ಈಳ್ಗೈ ಹೊಡಿಬಾರ್ದು ನನಗೆ ಗೊತ್ತಿರಲಿಲ್ಲ. ಸೊ ನಾನು ಹೊಡೆದ್ಬಿಟ್ಟಿದ್ದೀನಿ. ಹೊಡೆದಾದ್ಮೇಲೆ ಹೇಳಿದ್ರಲ್ಲ ಅವರು, ಅವಾಗ ನಾನೊಂದು ಎಕ್ಸ್ಪ್ರೆಷನ್ ಕೊಟ್ಟೆ, ಅದೆಲ್ರಿಗೂ ನಗು ತರಿಸ್ಬಿಟ್ಟು. ಜರುಗುರಂಚೆ ಟಿ ಪೂಜೆ ಆದಮೇಲೆ ನಮ್ಮ ಗಾಡಿಗೆ ಪೂಜೆ ಮಾಡಿದ್ವಿ. ಪೂಜೆ ಮಾಡ್ಬೇಕಾದ್ರೂ ಸಹ ಇಲ್ಲಿ ನೋಡ್ಬೋದು, ಮಕ್ಳುಗಳೆಲ್ಲ ತುಂಬ ಹೆಲ್ಪ್ ಮಾಡ್ತಾಯಿದ್ರು ನನಗೆ. ಇಲ್ಲೂ ಸಹ ಕಡ್ಡಿ ಬೆಳಗಿ ಮತ್ತು ಮಂಗಳಾರತಿ ಎಲ್ಲ ತೆಗೆದು ಮತ್ತು ಇದಕ್ಕೂ ಗಾಡಿಗೂ ಕೂಡ ಪೂಜೆ ಮಾಡಿದ್ವಿ. ನಮ್ಮ ಮನೇಲಿ ಪಾಪ ಅವರು ಸರ್ವಿಸ್ಗೆಲ್ಲ ಬಿಟ್ಟು ಪಾಲಿಸೆಲ್ಲ ಓಡಿಸಿ ಚೆನ್ನಾಗಿ ತೊಗೊಂಬಂದು ನಿಲ್ಲಿಸಿದ್ರು. ನಾನು ಗೌರಮ್ಮ ಮಾಡಿಬಿಟ್ಟಿದ್ದೆ ಗಾಡಿಗೆ ಪೂಜೆ ಮಾಡ್ಬೇಕಾದ್ರೆ. ಇದೆಲ್ಲ ಮಾಡಿದ್ಮೇಲೆ ಅದಕ್ಕೆ ಈಡ್ಕೈ ಹೊಡೆದಾಗ ಎಲ್ಲರೂ ನಗಾಡ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಗಾಡಿಗೆ ನಾನು ಈಡ್ಕೈ ಹೊಡಿಲಿಲ್ಲ. ನಾರ್ಮಲ್ಲಾಗಿ ಕಾಯಿ ಹೊಡೆದ್ಬಿಟ್ಟು ಅದ್ರ ನೀರೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಚುಮ್ಮಿಸ್ಬಿಟ್ಟು ಇಟ್ಟೆ ನಾನು. ಇವಾಗ ಮಾತ್ರ ಹೋಗಿ ಮತ್ತೆ ಬರಬೇಕು. ಸಂಜೆ ಇಲ್ಲಿಗೆ ಬರಬೇಕು. ಹಾಂ, ಮೂರು ಫೈನಲಿ 2 ಗಾಡಿಗೂ ಪೂಜೆ ಎಲ್ಲ ಮುಗೀತು. ಮುಗ್ದಾದ್ಮೇಲೆ ಎಲ್ಲರೂ ರೆಡಿ ಮಾಡ್ಕೊತಾ ಇದ್ರು, ಲಗೇಜ್ ಎಲ್ಲ ಎತ್ತಿಟ್ಕೊತಾ ಇದ್ರು. ಆ ಟೈಮಲ್ಲಿ ಆಂಜಣ್ಣ ಬಂದುಬಿಟ್ಟು ಟಿ ಹಿಂದ್ಗಡೆ ನಿಂತ್ಕೊಂಡು ಸೆಲ್ಫೀಸ್ ತೊಗೊತಾ ಇದ್ರು. ಅವ್ರಿಗೆ ಸೆಲ್ಫೀಸ್ ತೊಗೊಳೋದಂದ್ರೆ ತುಂಬ ಇಷ್ಟ. ಅವಾಗ ನಾನು ಹೇಳಿದೆ, ಅಣ್ಣ ಸೆಲ್ಫೀಸ್ ಎಲ್ಲ ಗಾಡಿ ಹಿಂದ್ಗಡೆ ಎಲ್ಲ ತೊಗೊಳೋದು ಮುಂದ್ಗಡೆ ತೊಗೊಳ್ಬೇಕು ಅಂತ. ಅವಾಗ ಹೋಗಿ ಅವ್ರು ಮುಂದೆ ಸೆಲ್ಫೀಸ್ ತೊಗೊಂಡ್ರು. ಇನ್ನು ನಾನು ಬುಕ್ ಮಾಡಿದ್ದು ಟಿ ಬಂದುಬಿಟ್ಟು ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿತ್ತು. ಬರೀ ನನಗೆ ಮಾತ್ರನೇ ಅಲ್ಲ, ನನ್ನ ಫ್ಯಾಮ್ಲಿನಲ್ಲಿ ಎಲ್ರಿಗೂ ಇಷ್ಟ ಆಯಿತು. ನೀವು ನೋಡ್ಬೋದು ಒಳಗಡೆ ಇಂಟೀರಿಯರ್ ಹೆಂಗಿದೆ ಅಂತ. ಯಾವುದೋ ಲಕ್ಸುರಿ ಗಾಡಿನಲ್ಲಿ ಕೂತಿರೋ ಥರ ಒಂದು ಫೀಲಿಂಗ್ ಇತ್ತು. ಮೇಲೆ ಲೈಟಿಂಗ್ಸು, ಸೀಟಿಂಗು ಸಿಕ್ಕಾಪಟ್ಟೆ ಮೆತ್ತಗಿತ್ತು. ಸೀಟಿಂಗ್ಸು ತುಂಬ ಕಂಫರ್ಟಬಲ್ ಆಗಿತ್ತು. ಇನ್ನು ಡ್ರೈವರ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಆ ಘಾಟ್ ಸೆಕ್ಷನಲ್ಲಿ ತಿರುಗಿಸಿದ್ರು ಸಿಕ್ಕಾಪಟ್ಟೆ ಮಸ್ತಾಗಿ ಓಡಿಸಿದ್ರು ಗಾಡಿ ಮಾತ್ರ. ಸೊ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ಆಮೇಲೆ ಕೊನೆಯಲ್ಲಿ ಗೊತ್ತಾಯಿತು ಆ ಡ್ರೈವರ್ ಅಲ್ಲ, ಆ್ಯಕ್ಚುಲಿ ಅವ್ರು ನಮ್ಮ ದೂರದ ಸಂಬಂಧಿ ಅಂತ ಗೊತ್ತಾಯಿತು. ಹಾಯ್ ಅಣ್ಣ, ಅನಿಲಣ್ಣ ಕೈ ತೆಗೆ. ಹಾಯ್. ಪಾಪು ಹುಟ್ಟಾಗಿಂದ ಅವಳಿಗೆ ಇಂಜೆಕ್ಷನ್ಗೆ ಬಿಟ್ಟರೆ ಬೇರೆ ಎಲ್ಲೂ ಹೊರಗಡೆ ನಾವು ಕರ್ಕೊಂಡು ಹೋಗಿರಲಿಲ್ಲ. ಅದು ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ವಿ. ಫಸ್ಟ್ ಟೈಮ್ ಅವಳನ್ನ ಟಿಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಅವಳು ಎಕ್ಸ್ಪ್ರೆಷನ್ ಯಾವ ರೀತಿ ಇತ್ತು ಅಂದರೆ, ಕಣ್ಣು ದಪ್ಪ ಬಿಟ್ಬಿಟ್ಟಿದ್ಲು. ಸೊ ಇದು ಡೇ 1 ವ್ಲಾಗ್ ಆಗಿತ್ತು. ಗಾನುಮಗೆ ಎಲ್ಲಿ ಮುಡಿ ಕೊಟ್ವಿ, ನಾನು ಎಲ್ಲಿ ಮುಡಿ ಕೊಟ್ಟೆ, ನೆಕ್ಸ್ಟ್ ನಾವೆಲ್ಲ ಎಲ್ಲೆಲ್ಲಿಗೂ ಹೋದ್ವಿ, ಎಲ್ಲ ಮುಂದಿನ ವಿಡಿಯೋದಲ್ಲಿ ಮುಂದುವರಿಯುತ್ತೆ. ಥ್ಯಾಂಕ್ ಯು.